ಗಂಗಾವತಿ ನಗರದ 7ನೇ ವಾರ್ಡ್ ಮೈಬೂಬ್ ನಗರದಲ್ಲಿರುವ ಅಂಗನವಾಡಿ ಕೇಂದ್ರ ಕಟ್ಟಡದ ಆರ್ಸಿಸ್ ಮೇಲ್ಛಾವಣಿಯ ಸೀಲಿಂಗ್ ಬಿದ್ದ ಕಾರಣ ಅಂಗನವಾಡಿ ಕೇಂದ್ರದಲ್ಲಿದ್ದ ಸುಮಾರು 14 ಮಕ್ಕಳಲ್ಲಿ 4 ಜನ ಮಕ್ಕಳ ಮೇಲೆ ಬಿದ್ದ ಪರಿಣಾಮ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಗಂಗಾವತಿ ನಗರಸಭೆ ವಿರೋಧ ಪಕ್ಷದ ನಾಯಕರಾದ ಮನೋಹರಸ್ವಾಮಿ ಹಿರೇಮಠ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಸ್ಥಳಕ್ಕೆ ಧಾವಿಸಿ ಮಕ್ಕಳನ್ನು ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆಯನ್ನು ಕೊಡಿಸಲಾಯಿತು. ನಂತರ ಈ ಸಂದರ್ಭದಲ್ಲಿ ನಗರಸಭೆ ವಿರೋಧ ಪಕ್ಷದ ನಾಯಕ ಮನೋಹರಸ್ವಾಮಿ ಹಿರೇಮಠ್ ಅವರು ನಮ್ಮ ATV ಮಾತನಾಡಿ, ಗಂಗಾವತಿ ನಗರದಲ್ಲಿರುವಂತಹ ಎಲ್ಲ ಕೇಂದ್ರ ಕಟ್ಟಡಗಳನ್ನು ಅಧಿಕಾರಿಗಳು ಪರಿಶೀಲಿಸಿ ಹಳೆ ಕಟ್ಟಡಗಳನ್ನು ಡೆಮಾಲಿಷನ್ ಮಾಡಿ ನೂತನ ಹೊಸ ಗಟ್ಟಿಮುಟ್ಟವಾದ ಕಟ್ಟಡಗಳನ್ನು ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ನಿಮ್ಮ ಏರಿಯಾದ ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರು ಶಾಲೆ ಪ್ರಾರಂಭ ಆಕಸ್ಮಿಕವಾಗಿ ನಾಳಿರ್ತಕ್ಕಂಥ ಸಿಮೆಂಟಿನ ಬ್ಲಾಸ್ಟ್ RCC ಎಲ್ಲ ಬ್ಲಾಸ್ಟ್ ಹೆಚ್ಚಿನ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಸುಮಾರು 3-4 ಫೀಟು ಕುಸಿದಿದೆ. ಹೀಗಾಗಿ ಸುಮಾರು 4 ಜನ ಮಕ್ಕಳಿಗೆ ಗಾಯಗಳಾಗಿದೆ. ಗಂಭೀರ ಗಾಯಗಳು ಯಾವುದೇ ಸೂಚನೆಗಳಿಲ್ಲ. ಕಾಲಿಗೆ ಫ್ರ್ಯಾಕ್ಚರ್ ಸಹ ಆಗಿಲ್ಲ, ಯಾವುದಿಲ್ಲ. ಕಣ್ಣಿನ ಹಿಡಿದ ಗಾಯಗಳಾಗಿದ್ದಾರೆ. ಟ್ರೀಟ್ಮೆಂಟ್ ಮಾಡಿದೆ, CT ಸ್ಕ್ಯಾನ್ ಮಾಡಿದ್ದಾರೆ, ಪ್ಲಸ್ ಎಕ್ಸ್ರೇ ಮಾಡಿದ್ದಾರೆ. ಡಾಕ್ಟರ್ ಎಲ್ಲ ಪ್ರಯೋಜನ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೂ ಸಹ ಈ ಮುಂದೆ ಸಂಬಂಧಪಟ್ಟಂಥ CD ಎಲ್ಲ ಇದ್ರ ಬಗ್ಗೆ ಗಮನ ಹರಿಸೋದು, ಎಲ್ಲ ಜನಗಳಿರ್ತಕ್ಕಂಥ ಎಲ್ಲ ಅಂಗಡಿ ಈಗ ತೋರಿಸ್ತಾ ಇರೋದು ಅದು ಗುಣಮಟ್ಟ ಪರಿಶೀಲನೆ ಆಗೋದು. ಮುಖ್ಯವಾಗಿ ಎಲ್ಲ ಅಂಗಡಿ ಕೇಂದ್ರಗಳು ಗುಣಮಟ್ಟ ಪರಿಶೀಲನೆ ಆಗೋದು. ಒಬ್ಬ CD ಕೂಡ ಹೊಸದೇ ಬಂದು ಎಲ್ಲರೂ ಹೊಸದೇ ಬಂದು ಇನ್ಮೇಲಾದರೂ ಸಹ ಎಚ್ಚೆತ್ತುಕೊಂಡು ಗಂಗಾವತಿ ನಗರದಲ್ಲಿ ಎಲ್ಲೇ ಆಗಲಿ ಈ ಒಂದು ಬಿಲ್ಡಿಂಗ್ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅದರ ದುರಸ್ತಿ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ರೈಟ್. ಮೈಬೂಬ್ ನಗರ 6ನೇ ವಾರ್ಡ್ 12ನೇ ಕೇಂದ್ರದ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಮೇಲೆ ಸೀಲಿಂಗ್ ಬಿದ್ದು ಮಕ್ಕಳಿಗೆ 4 ಮಕ್ಕಳಿಗೆ ಗಾಯಗಳಾಗಿವೆ. ತಕ್ಷಣಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸಹಾಯತೆಯರು ಆಸ್ಪತ್ರೆಗೆ ಕರೆದುಕೊಂಡು ಪ್ರಥಮ ಚಿಕಿತ್ಸೆ ಎಲ್ಲ ಮಾಡಲಾಗಿದೆ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ CT ಸ್ಕ್ಯಾನ್ ಆಗಿದೆ, ಎಕ್ಸ್ರೇ ಆಗಿದೆ. ಮಕ್ಕಳನ್ನು ಅಬ್ಸರ್ವೇಷನ್ ಹುಡುಗರು ಎಷ್ಟು ಜನ ಬಂದಿದ್ರಿ ಮೇಡಮ್? ಎಷ್ಟು ಜನ ಸೇಫ್ ಆಗಿ? ಬೆಳಗ್ಗೆ 14 ಮಕ್ಕಳು ಬಂದಿದ್ರು ಸರ್. ಶಾಲಾ ಪೂರ್ವ ಶಿಕ್ಷಣ ಚಟುವಟಿಕೆ ಮಾಡಿಸಿದ್ದಾರೆ. 4 ಮಕ್ಕಳಿಗೆ ಗಾಯ ಆಗಿದೆ. ತಕ್ಷಣಕ್ಕೆ ಮಕ್ಕಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಈಗ ಇದು ಹೊಸ ಕೇಂದ್ರ ಮೇಡಮ್, ಅದು ಸಡನ್ಲಿ ಸೀಲಿಂಗ್ ಕುಸಿತಕ್ಕೆ ಅದೇನು ಕಟ್ಟಡ ಕಳಪೆ ಆಗಿದೆ ಅಂದರೆ ಹೇಗೆ? 2016-17 ಇಸ್ವಿಯಲ್ಲಿ ಸ್ವರ್ಣ ಜಯಂತಿ ರೋಜ್ಗಾರ್ ಯೋಜನೆ ಆಗಿರುತ್ತೆ ಸರ್. ಅದು ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ. ಯಾವಾಗ ಮಾಡಿರೋ ಮಾಹಿತಿ ಮಕ್ಕಳೆಲ್ಲ ಸುರಕ್ಷಿತ? ಸುರಕ್ಷಿತವಾಗಿದೆ.